ಆಗುತ್ತೆ, ಅದರ ಜೊತೆಲ್ಲೇ ಆರೋಗ್ಯನೂ ಇಂಪ್ರೂವ್ ಆಗುತ್ತೆ. किसान भाइयों गांठ बांध लो, बात बहुत है काम की, समृद्धि के पैगाम की। मिट्टी की तुम जांच कराओ, मुफ्त सॉइल हेल्थ कार्ड ले जाओ, कभी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो। किसान भाइयों गांठ बांध लो, आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं। कृषि और किसान कल्याण मंत्रालय द्वारा किसान हित में जारी। ತಂದಾನಿ ತಾನಿ ನಾನಿ ತಂದಾನೇ ನಾನಿ ತಾನ. यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरू फोर्थ। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा, बढ़ेगी 10 से 15% नाइट्रोजन क्षमता। ರೈತ ಬಾಂಧವರೇ ನಮಸ್ಕಾರ. ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸಾವಯವ ಕೃಷಿಗೆ ಹೆಚ್ಚಾಗಿ ಬಳಸುವ ಒಂದು ಪ್ರಮುಖ ಪರಿಕರವಾದ ಎರೆಹುಳು ಗೊಬ್ಬರವನ್ನು ನಮ್ಮ ರೈತರು ಹೆಚ್ಚಾಗಿ ತಾವೇ ತಯಾರಿಸಿಕೊಳ್ಳುತ್ತಾರೆ. ಇಂತಹ ರೈತರಿಗೆ ಅನುಕೂಲಕರವಾಗಲೆಂದೇ ಬಾಗಲಕೋಟೆಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಒಂದು ಸರಳವಾದ ಎರೆಹುಳು ಗೊಬ್ಬರವನ್ನು ಸೋಸುವ ಸಾಧನವನ್ನು ಅಭಿವೃದ್ಧಿಪಡಿಸಿದ್ದಾರೆ. ರೈತರಾದವರು ಎರೆಹುಳು ಗೊಬ್ಬರವನ್ನು ಉತ್ಪಾದನೆ ಮಾಡಲಿಕ್ಕೆ ಎರೆಗೊಬ್ಬರ ತೊಟ್ಟಿಗಳನ್ನು ನಿರ್ಮಾಣ ಮಾಡಿದ ನಂತರ ಸುಮಾರು 90 ರಿಂದ 100 ದಿನದಲ್ಲಿ ಕಸಕಡ್ಡಿಯಿಂದ ಎರೆಹುಳುಗಳು ಗೊಬ್ಬರವನ್ನು ತಯಾರು ಮಾಡಿದ ತಕ್ಷಣ ಆ ಗೊಬ್ಬರವನ್ನು ಹುಳುಗಳಿಂದ ಬೇರ್ಪಡಿಸಲಿಕ್ಕೆ ಅದನ್ನು ಸೋಸಬೇಕಾಗ್ತದೆ. ಅದನ್ನು ಈಗಿನ ಒಂದು ಕಾರ್ಮಿಕರ ಒಂದು ಕೊರತೆಯ ದಿನಗಳಲ್ಲಿ ಇದನ್ನು ಸೋಸುವ ಪದ್ಧತಿಯನ್ನು ಒಂದು ಸರಳೀಕೃತಗೊಳಿಸಲಿಕ್ಕೆ ಕೃಷಿ ವಿಶ್ವವಿದ್ಯಾನಿಲಯ ಧಾರವಾಡ, ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಒಂದು ಮೆಕನೈಸ್ಡ್ ವರ್ಮಿ ಕಾಂಪೋಸ್ಟ್ ಸೀವರ್ ಅಂತಂದರೆ ಯಾಂತ್ರಿಕ ಎರೆಗೊಬ್ಬರ ಸೋಸುವ ಒಂದು ಯಂತ್ರವನ್ನು ನಾವು ಇಲ್ಲಿ ಸಂಶೋಧನೆ ಮಾಡಲಾಗಿದ್ದು,
ಈ ಒಂದು ಯಂತ್ರವು ಸುಮಾರು 40 ಕ್ವಿಂಟಲ್ ಅಂದರೆ 4 ಟನ್ ಎರೆಗೊಬ್ಬರವನ್ನು 1 ಗಂಟೆಯಲ್ಲಿ ಸೋಸಬಹುದಾಗಿದೆ. ಈಗ ನಾವು ಸುಮಾರು 40 ಕ್ವಿಂಟಲ್ ಎರೆಗೊಬ್ಬರವನ್ನು ಸುಮಾರು ನಾವು 4 ಕಾರ್ಮಿಕರಿಂದ ನಾವು ಸೋಸಲು 1 ದಿವಸ ತೆಗೆದುಕೊಳ್ತಕ್ಕಂಥ ಸಮಯ ಆದರೂ ಕೂಡ ಸುಮಾರು ನಾವು 1000 ರಿಂದ 1200 ರೂಪಾಯಿ ಖರ್ಚನ್ನು ಕಾರ್ಮಿಕರ ಮೇಲೆ ಮಾಡಬಹುದಾಗಿದೆ. ಅದೇ ತೆರನಾಗಿ ನಾವು ಈ ಮಷೀನಿನಿಂದ ಅಥವಾ ಈ ಯಂತ್ರದಿಂದ ನಾವು ಎರೆಗೊಬ್ಬರವನ್ನು ಸೋಸಲಿಕ್ಕಾಗಿ ಕೇವಲ 1 ಗಂಟೆಯಲ್ಲಿ ಸುಮಾರು 40 ಕ್ವಿಂಟಲ್ ಅಥವಾ 4 ಟನ್ನಿನಷ್ಟು ಎರೆಗೊಬ್ಬರವನ್ನು ನಾವು ಸೋಸಬಹುದಾಗಿದ್ದು, ಇದು ನಮಗೆ ತಗಲ್ತಕ್ಕಂಥ ಖರ್ಚು ಬರೀ ಒಂದು 10 ರೂಪಾಯಿಯಲ್ಲಿ ನಾವು ಇದನ್ನು ಮಾಡಬಹುದಾಗಿದೆ. ಈ ಯಂತ್ರದ ಒಂದು ಖರ್ಚು ಅಂದಾಜು 28 ರಿಂದ 30 ಸಾವಿರ ರೂಪಾಯಿ ತಗಲ್ತಕ್ಕಂಥದ್ದು. ಈ ಯಂತ್ರವು ಎರೆಗೊಬ್ಬರವನ್ನು ಸೋಸಲಿಕ್ಕೆ ಬಹಳ ಒಂದು ಸರಳ ಯಂತ್ರವಾಗಿದ್ದು, ಇದನ್ನು ರೈತರಾದವರು ಸರಳವಾಗಿ ಎರೆಗೊಬ್ಬರವನ್ನು ತಂದು ಒಳಗಡೆ ಹಾಕಿದಾಗ ಎರೆಗೊಬ್ಬರ ಪ್ರತ್ಯೇಕವಾಗಿ ಬರುತ್ತೆ, ದನ್ನ ಎರೆಹುಳುಗಳು ಪ್ರತ್ಯೇಕವಾಗುತ್ತೆ ಮತ್ತು ಎರೆಹುಳುಗಳು ತಿನ್ನದೇ ಉಳಿದಿರತಕ್ಕಂತಹ ಕಸ ಕಡ್ಡಿಗಳು ಕೂಡ ಬೇರ್ಪಡೆಯಾಗಿ ಪೂರ್ತಿಯಾಗಿ ಇರತಕ್ಕಂತಹ ಪ್ಯೂರ್ ಆದಂಥ ಒಂದು ಎರೆಗೊಬ್ಬರವನ್ನು ನಾವು ಒಂದು ಕಡೆ ಕಲೆ ಹಾಕಿ ಅದನ್ನು ತೆಗೆದುಕೊಳ್ಳಬಹುದಾಗಿದೆ. ಈ ಒಂದು ಯಂತ್ರದಿಂದ ಸೋಸಿದ ನಂತರ ಎರೆಗೊಬ್ಬರವಾಗಿ ಆಗದೇ ಇರತಕ್ಕಂತಹ ವಸ್ತು ಅಂದರೆ ಕಸಕಡ್ಡಿಗಳು, ತಿನ್ನದೇ ಉಳಿದಿರತಕ್ಕಂಥ ಕಸಕಡ್ಡಿಗಳು ಮತ್ತು ಎರೆಹುಳುಗಳನ್ನು ನಾವು ಮರಳಿ ಎರೆಗೊಬ್ಬರವನ್ನು ತಯಾರು ಮಾಡಲಿಕ್ಕೆ ಬಳಸ್ಕೊಳ್ಬಹುದಾಗಿದೆ. ಇದನ್ನು ಅಳವಡಿಸ್ಕೊಳ್ಬೇಕಾದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇದಕ್ಕೆ ಬೇಕಾದಂತಹ ಒಂದು ಆಕೃತಿಯನ್ನು ಕೊಟ್ಟಾಗ ನಾವು ಸ್ಥಳೀಯವಾಗಿರತಕ್ಕಂಥ ವೆಲ್ಡಿಂಗ್ ವ್ಯಕ್ತಿಗಳಲ್ಲಿ ಅದನ್ನು ಮಾಡಿಸಿಕೊಂಡು ತಮ್ಮ ಕ್ಷೇತ್ರಗಳಲ್ಲಿ ಅಳವಡಿಸ್ಕೊಳ್ಬಹುದಾಗಿದೆ. ಶಿರಾ ತಾಲೂಕು ಕುಂಬಾರಹಳ್ಳಿಯ ಪ್ರಗತಿಪರ ಕೃಷಿಕರಾದ ಚಿಕ್ಕಣ್ಣ ಅವರು ನಬಾರ್ಡ್ ಸಂಸ್ಥೆಯ ಗಿರಿಜನ ಅಭಿವೃದ್ಧಿ ಯೋಜನೆಯ ಫಲಾನುಭವಿ. ತಮ್ಮ 6 ಎಕರೆ ಪ್ರದೇಶದಲ್ಲಿ ಮಾವು, ತೆಂಗು, ಗೇರು, ಹಲಸು ಹಾಗೂ ರಾಗಿ ಬೆಳೆಯನ್ನು ಬೆಳೆದುಕೊಳ್ಳುತ್ತಿದ್ದಾರೆ. ಅಲ್ಲದೆ 10 ಗುಂಟೆಯಲ್ಲಿ ಈರುಳ್ಳಿ ಹಾಗೂ 10 ಗುಂಟೆಯಲ್ಲಿ ಬಿಳಿ ಸೇವಂತಿಗೆಯನ್ನು ಬೆಳೆಯುತ್ತಿದ್ದಾರೆ. ಕೃಷಿಗೆ ಮಳೆಯನ್ನೇ ಅವಲಂಬಿಸಿರುವ ಅವರು ಲಭ್ಯವಿರುವ ನೀರಿನ ಸಮರ್ಥ ಬಳಕೆ ಬಗ್ಗೆ ಹೆಚ್ಚು ಗಮನ ಕೊಟ್ಟಿದ್ದಾರೆ. ಹಸು ಹಾಗೂ ಕುರಿ ಸಾಕಣೆಯನ್ನು ಸಹ ಕೈಗೊಂಡಿರುವ ಚಿಕ್ಕಣ್ಣ ಅವರು ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳ ಜೊತೆಗೆ ಕೃಷಿ ಪೂರಕ ಕಸುಬುಗಳನ್ನು ಕೈಗೊಳ್ಳುವುದು ಹೆಚ್ಚು ಲಾಭಕರ ಎನ್ನುತ್ತಾರೆ. 1.5 ಎಕರೆನಲ್ಲಿ 1/4 ಎಕರೆಗೆ ಬಿಳೆ ಸಾವಂತಿಗೆ ಹಾಕಿದ್ದೀನಿ, ನಾಟಿ ಮಾಡಿದ್ದೀನಿ. ಇವಾಗ ಸ್ಟಾರ್ಟ್ ಆಗೈತೆ ಹೂವು. 1 ಸಾರಿ ಕೊಯ್ದಿದ್ದೀವಿ, ಫಸ್ಟ್ನೇ ಸಾರಿ. ನಮ್ಮ ಖರ್ಚು ಗೊಬ್ಬರ, ಗೋಡು ಗೊಬ್ಬರ, ಔಷಧಿ, ನಾಟಿ ಮಾಡೋಕೆ ಪೈರು ಅದೆಲ್ಲ ಒಂದು 6-7 ಸಾವಿರ ರೂಪಾಯಿ ಬಂದೈತೆ ಖರ್ಚು. ಈಗ 4 ಸಾವಿರ ರೂಪಾಯಿ ಹುಟ್ಟೈತೆ. ಇನ್ನು ಮುಂದೆ ಅಂದಾಜು ಜನ ಹೇಳೋದು ಒಂದು 10 ರೂಪಾಯಿ 1 ಲಕ್ಷಕ್ಕೆ ಹೋಗ್ಬೋದು, ಇಲ್ಲ ಒಂದು 70-80 ಸಾವಿರ ಗ್ಯಾರಂಟಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 1.5 ಎಕರೆಗೆ ರಾಗಿ ಮಾಡಿದ್ದೀವಿ, ಒಂದು 1/4 ಎಕರೆಗೆ ಈರುಳ್ಳಿ ನಾಟಿ ಮಾಡಿದ್ದೀವಿ. ಅದು ಇನ್ನೂ ಕಟಾವಿಗೆ ಬಂದಿಲ್ಲ. ರಾಗಿ ಕಟಾವು ಮಾಡಿದ್ದೀವಿ. ನಮಗೆ ದನಿಗೆ ಮೇವಾಯಿತು, ನಮಗೆ ತಿನ್ನೋಕ್ಕೆ ಅನ್ನ ಆಯಿತು. ಸಮಯ ಇಷ್ಟಾಗೈತಿ. 2 ಹಲಸಿನ ಗಿಡ, 1 ಮಾವಿನ ಗಿಡ, 1 ನಿಂಬೆ ಗಿಡ, ಒಂದು 3 ತೆಂಗಿನ ಗಿಡ ಇಲ್ಲಿ ನಮ್ಮ ಈ ಸರ್ವೆ ನಂಬರ್ನಾಗ ಈ 1.5 ಎಕರೆಗೆ ಐತೆ. ಬೇರೆ ಕಡೆ ಐತೆ, ಬೇರೆ ಕಡೆ ಜಾಸ್ತಿ ಜಮೀನು ಐತೆ. ಅಲ್ಲಿ ಒಂದು 6 ಎಕರೆ ಐತೆ. ಅದರಲ್ಲಿ ಒಂದು 40-50 ಗೋಡಂಬಿ ಐತಿ, 40 ಸಂಸ್ಥೆರು ಕೊಟ್ಟಿರೋದು ಮಾವು ಐತಿ. ನಾವು ಸಪ್ರೇಟಿಕ್ಕಿ ಈ ಮುಂದೆನೇ ಬೆಳೆಸಿದ್ವಿ. ಅದೆಲ್ಲ ಒಟ್ಟಿಗೆ ಒಂದು 100 ಗಿಡ ಐತಿ ಮಾವು. ಎಲ್ಲ ಇದ್ರೆ ಸಂಸಾರಕ್ಕೆ ಮೇಂಟೈನ್ ಆಗುತ್ತೆ ಸ್ವಾಮಿ. ಈಗ ಸಾರಿ ಕಾಯಬೇಕು, ತಿನ್ನೋಕ್ಕೆ ಹಣ್ಣು ಬೇಕು, ಹಲಸಿನ ಹಣ್ಣು ಬೇಕು, ಮಾವಿನ ಹಣ್ಣು ಬೇಕು. ಈಗ ಸಂಪಾದನೆಗೆ ಹೂವು, ರಾಗಿ, ಕಡಲೆಕಾಯಿ ಎಲ್ಲ ಬೆಳೀತಿದ್ವಿ. ಈಗ ಕಡಲೆ ಗಿಡದ ಬೆಳೆ, ಹತ್ತಿ ಬೆಳೆ ಇಲ್ದಂಗೆ ಆಯಿತು. ಈಗ ಮೇಂಟೈನ್ ಆಗ್ತಾ ಇರೋದು ಈ ಹೂವು, ಆ ರಾಗಿ, ಈ ಹಲಸಿನ ಗಿಡ, ಈ ಮಾವಿನ ಗಿಡ, ಆ ತೆಂಗಿನ ಗಿಡ. ಈ ದನ ಕರು ಕಟ್ಕೊಂಡಿದ್ದೀವಿ, ದನಿಗೆ ಮೇವಾಯಿತು. ಇಷ್ಟೆಲ್ಲ ಅನುಕೂಲ ಆಗೈತೆ ಸ್ವಾಮಿ. ಪ್ರತಿಯೊಂದು ಅನುಕೂಲ. ಇರೋ ನೀರಿನಲ್ಲೇ ಮೇಂಟೈನ್ ಮಾಡ್ತಾಯಿದ್ದೀವಿ. ನಾವೇನು ನೀರೈತೋ ಆ ನೀರಿಗೆ ತಕ್ಕನಾಗಿ ಬೆಳೆ ಇಡ್ತೀವಿ. ಆ ಬೆಳೆ ಉಳಿಸ್ಕೊಂಡು ನಾವು ಅನ್ನ ತಿಂದ್ಕೊಂಡು ಹೋಗ್ತಾ ಇದ್ದೀವಿ. ಈ ವ್ಯವಸಾಯಕ್ಕೆ ದನಗಳು ಇದ್ದಾವೆ. ಆ ವ್ಯವಸಾಯ ಮಾಡೋದ್ರ ಜೊತೆಗೆ ಅವು ನಾವು ಸರಿಯಾದ ರೀತಿ ಒಳಗೆ ಕಾಪಾಡಿಬಿಟ್ರೆ ಕರು ಆಗ್ತವೆ, ನಮಗೆ ಹಾಲಾಗುತ್ತೆ, ಬೆಳ್ಕೊಂತ ಹೋಗ್ತವೆ, ಜಾಸ್ತಿ ಆಗ್ತವೆ ಹಸುಗಳು. ಆಮೇಲೆ ಅದ್ರ ಜೊತೆಗೆ ನಾವು ನಮ್ಮ ಸಂಪಾದನೆಗೆ ಕುರಿಮರಿ ಮೇಯಿಸ್ತೀವಿ. ಕುರಿಮರಿ ಒಂದು ವರ್ಷಕ್ಕೆ ನಾವು 2 ತಂದರೆ 5 ಸಾವಿರ ಕೊಟ್ಟು ತಂದರೆ ಒಂದು 18,000-20 ಸಾವಿರವರೆಗೂ ಒಂದು ವರ್ಷ ಕಾಪಾಡಿದರೆ 20 ಸಾವಿರವರೆಗೂ ಆದಾಯ ಬರ್ತೈತಿ. ಅದು ಒಂದು ಉಪಯೋಗ. ನಾವು ರೈತರಿಗೆ ಎಲ್ಲದೂ ಬೇಕು, ಯಾವುದು ಬೇಡ ಅನ್ನೋದೇ ಇಲ್ಲ, ಎಲ್ಲದೂ ಬೇಕು ಸ್ವಾಮಿ.
ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ಅಲ್ಲಲ್ಲಿ ಮಳೆ ಇಲ್ಲವೇ ಗುಡುಗು ಸಹಿತ ಸುರಿಮಳೆ ಬೀಳುವ ಸಾಧ್ಯತೆ ಇದೆ. ಕರಾವಳಿ ಹಾಗೂ ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರಿಯಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆಯ ವರದಿ ತಿಳಿಸಿದೆ. ರೈತ ಬಾಂಧವರೇ, ರಾಜ್ಯದ ಕೆಲವು ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಇಂದು ನಡೆದಂತಹ ಧಾರಣೆ ವಿವರ ಹೀಗಿದೆ. ಈರುಳ್ಳಿ ಅರಸೀಕೆರೆಯಲ್ಲಿ 600 ರೂಪಾಯಿಗಳು, ಬೆಳಗಾವಿಯಲ್ಲಿ ಪೂಸಾ ಕೆಂಪು 200 ರೂಪಾಯಿಗಳಿಂದ 800 ರೂಪಾಯಿಗಳು, ಶ್ರೀನಿವಾಸಪುರದಲ್ಲಿ ರೋಸ್ ಈರುಳ್ಳಿ 1000 ರೂಪಾಯಿಗಳಿಂದ 1600 ರೂಪಾಯಿಗಳು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5 ಗಂಟೆ 30 ನಿಮಿಷಕ್ಕೆ ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಹೊಸ ತಂತ್ರಜ್ಞಾನ ಎಲ್ಲರಿಗೂ ಸೇರುತ್ತೆ. ನಾನು ಸಹ ನನ್ನ ಹೊಲದ ತಯಾರಿ, ಬಿತ್ತೋಕೆ, ಉಳುಮೆಗೆ, ಒಕ್ಕೋದು ಇತ್ಯಾದಿಗಳಿಗೆ ಚಿಕ್ಕ ಮಷೀನ್ಗಳನ್ನ ಅಗತ್ಯಕ್ಕನುಸಾರ ಖರೀದಿಸಿದೆ. ನಾನು ನನ್ನ ಹೊಲದಲ್ಲಿ ಮಷೀನ್ ಅನ್ನು ಬಳಸಿದೆ. ಆಗ ಕೆಲಸ ಬೇಗ ಮತ್ತು ಸುಲಭವಾಯಿತು. ಕೃಷಿಗಾಗಿ ಮಷಿನ್ ಬಳಸಿದ ನಂತರ ಸಿಕ್ತು ಸಮೃದ್ಧದ ಇಳುವರಿ ಮತ್ತು ಹೆಚ್ಚಿನ ಲಾಭ. ಚಿಕ್ಕ ಮಷಿನ್ಗಳಂತೂ ನಮ್ದೇ ಇವೆ, ಆದ್ರೆ ದೊಡ್ಡ ಮಷಿನ್ಗಳನ್ನು ಸಮೂಹ ಕಟ್ಕೊಂಡು ಖರೀದಿಸಿದ್ವಿ. ರೈತ ಬಂಧು ಭಗಿನಿಯರೇ, ನೀವು ಸಹ ಸುಧಾರಿತ ಮಷೀನು ಹಾಗೂ ಉಪಕರಣಗಳ ಖರೀದಿಯ ಮೇಲೆ ಆರ್ಥಿಕ ಸಹಾಯದ ಲಾಭ ಪಡೆಯಿರಿ. ನಿಮ್ಮ ಆದಾಯ ಬೆಳೆಸಿಕೊಳ್ಳಿ ಹಾಗೂ ತೃಪ್ತಿಯನ್ನು ಪಡೆಯಿರಿ. ಆಯ್ತು. ನಾನಂತೂ ಯೋಚಿಸಿದ್ದೀನಿ, ನಿನ್ನನ್ನ ಕೃಷಿ ಇಂಜಿನಿಯರ್ ಅನ್ನೇ ಮಾಡ್ತೀನಂತೆ. ಜನಸಂಖ್ಯೆ ಹೆಚ್ಚಾಗುತ್ತಾ ಸಾಗಿದಂತೆ ಕೃಷಿ ಭೂಮಿ ಕಡಿಮೆಯಾಗುತ್ತಾ ಸಾಗಿದೆ. ಲಭ್ಯ ಭೂಮಿಯಲ್ಲಿ ಹೆಚ್ಚು ಬೆಳೆ ಬೆಳೆಯುವ ಪ್ರಯತ್ನದಲ್ಲಿ ರೈತ ಬಾಂಧವರು ಸಾಕಷ್ಟು ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳ ಬಳಕೆಗೆ ಮುಂದಾಗುತ್ತಾರೆ. ಇದರಿಂದ ಕ್ರಮೇಣ ಉತ್ಪಾದನಾ ವೆಚ್ಚ ಹೆಚ್ಚಾಗುತ್ತಾ ಸಾಗಿ ಭೂಮಿಯ ಫಲವತ್ತತೆ ಕ್ಷೀಣಿಸಿ ಇಳುವರಿ ಕುಂಠಿತಗೊಳ್ಳುತ್ತಾ ಹೋಗುತ್ತದೆ. ಅಲ್ಲದೆ ಹಲವು ಬಾರಿ ರೈತರು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗದೆ ರೈತರು ಕಂಗಾಲಾಗುತ್ತಾರೆ. ಈ ಸಮಸ್ಯೆಗಳಿಂದ ರೈತರನ್ನು ಪಾರು ಮಾಡಲು ಮತ್ತು ದೇಶದ ಜನತೆಗೆ ಆರೋಗ್ಯಕರ ಆಹಾರವನ್ನು ಒದಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ PKVY ಅಂದರೆ ಪರಂಪರಾಗತ ಕೃಷಿ ವಿಕಾಸ ಯೋಜನೆಯನ್ನು ಜಾರಿಗೆ ತಂದು ಆಯಾ ರಾಜ್ಯದ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಮೂಲಕ ಅನುಷ್ಠಾನಗೊಳಿಸುವತ್ತ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಪರ್ ಎಕರೆಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು ಬೆಳೆ ಬೆಳೆಯೋದಕ್ಕೆ ಪ್ರತಿ ವರ್ಷಕ್ಕಿಂತ ವರ್ಷಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇನ್ನೊಂದು ಬೆಳೆಗಳಿಗೆ ಬಾಧೆಗಳು, ಕೀಟ ಬಾಧೆಗಳು ಹೆಚ್ಚಾಗ್ತಾ ಇದೆ, ರೋಗ ಬಾಧೆಗಳು ಹೆಚ್ಚಾಗ್ತಾ ಇದೆ ಮತ್ತು ಬೆಳೆ ಇಳುವರಿ ಕಡಿಮೆ ಆಗ್ತಾ ಇದೆ. ಮೂರನೇದಾಗಿ ಮಾರ್ಕೆಟಿಂಗ್ ಸಮಸ್ಯೆ. ನಮ್ಮ ಕೃಷಿ ವ್ಯವಸಾಯನ ನಮ್ಮ ರೈತರು ಕಷ್ಟಪಟ್ಟು ಮಾಡಿದ್ರು ಅದಕ್ಕೆ ಸರಿಯಾದ ಬೆಲೆ ಮಾರ್ಕೆಟಲ್ಲಿ ಸಿಗ್ತಾ ಇಲ್ಲ. ಈ ಮೂರು ಸಮಸ್ಯೆಗಳನ್ನ ನಾವು ಬಗೆಹರಿಸಬೇಕು ಅಂತ ಹೇಳಿದಾಗ ಮತ್ತು ರಾಸಾಯನಿಕ ಗೊಬ್ಬರದ ಪದ್ಧತಿಯಿಂದ ಆಗ್ತಾ ಇರೋ ಅನಾನುಕೂಲಗಳನ್ನ ತಡೆಗಟ್ಟಬೇಕು ಅಂತ ಹೇಳಿ ಒಂದು ಪದ್ಧತಿನ ನಾವು ಯೋಚನೆ ಮಾಡಿದಾಗ ಸಾವಯವ ಕೃಷಿ ಪದ್ಧತಿಯಿಂದ ಈ ಎಲ್ಲ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಬೋದು ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ಭಾರತ ಸರ್ಕಾರ ಒಂದು ಪರಂಪರಾಗತ ಕೃಷಿ ವಿಕಾಸ ಯೋಜನಾ PKVY ಸ್ಕೀಮ್ ಅಂತ ಹೇಳಿ ಒಂದು ಯೋಜನೆಯನ್ನು ಭಾರತದಲ್ಲಿ ತಯಾರು ಮಾಡಿದೆ. ಈ ಯೋಜನೆ ಎಲ್ಲ ಭಾರತದ ರಾಜ್ಯಗಳಲ್ಲೂ ಈ ಒಂದು ಸ್ಕೀಮ್ನ ರಾಜ್ಯದ ಕೃಷಿ ಇಲಾಖೆಯ ಮತ್ತು ಹಾರ್ಟಿಕಲ್ಚರ್ ಇಲಾಖೆಯ ಮುಖಾಂತರವಾಗಿ ಈ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಆಯ್ದ ಪ್ರದೇಶದಿಂದ 50 ಎಕರೆ ಭೂಮಿಯನ್ನು 3 ವರ್ಷಗಳಲ್ಲಿ ಸಾವಯವ ಭೂಮಿಯಾಗಿ ಮಾರ್ಪಡಿಸಲು ರೈತರ ಗುಂಪು ನಿರ್ಮಿಸಲಾಗುತ್ತದೆ. ಇದಕ್ಕಾಗಿ ಸರ್ಕಾರ ಒಟ್ಟು 14.95 ಲಕ್ಷ ರೂಪಾಯಿ ಖರ್ಚು ಮಾಡುತ್ತದೆ. ಈ ಒಂದು PKVY ಸ್ಕೀಮಲ್ಲಿ ಇದೊಂದು PGS ಇಂಡಿಯಾ ಸರ್ಟಿಫಿಕೇಷನ್ನ ಕೊಟ್ಟು ಅದು ಮಾರಾಟ ಮಾಡೋದಕ್ಕೆ, ಮಾರ್ಕೆಟಿಂಗ್ ಆ್ಯಂಡ್ ಬ್ರ್ಯಾಂಡಿಂಗ್ ಮಾಡ್ಕೊಳ್ಳೋದಕ್ಕೆ ರೈತರೇ ಖುದ್ದಾಗಿ ಡೈರೆಕ್ಟಾಗಿ ಮಾರ್ಕೆಟ್ ಮಾಡುವಂಥ ವ್ಯವಸ್ಥೆ ಈ ಒಂದು PKVY ಸ್ಕೀಮಲ್ಲಿ ಇದೆ. ಪರಂಪರಾಗತ ಕೃಷಿ ವಿಕಾಸ ಯೋಜನೆಯಲ್ಲಿ ರೈತರ ಒಂದು ಗುಂಪು ಮಾಡಲಾಗುತ್ತದೆ. ಒಂದು 50 ಎಕರೆಯಲ್ಲಿ ಒಂದು ರೈತರ ಗುಂಪು ಮಾಡ್ತಿದೆ. ಇದು 50 ಎಕರೆನ 3 ವರ್ಷದಲ್ಲಿ ಸಾವಯವ ಕೃಷಿಯಾಗಿ ಮಾರ್ಪಾಡಾಗಿ ಮಾಡಲಾಗುತ್ತದೆ. ಈ ಮಾರ್ಪಾಡು ಮಾಡೋದಕ್ಕೆ ಸರ್ಕಾರ, ಭಾರತದ ಸರ್ಕಾರ ಈ ಒಂದು ರಾಜ್ಯ ಸರ್ಕಾರದ ಜೊತೆಗೆ ಕೂಡಿ 14.95 ಅಂದರೆ 14.95 ಲ್ಯಾಕ್ಸ್ ರೂಪೀಸ್ನ ಅದು ಖರ್ಚು ಮಾಡ್ತಾ ಇದೆ. ಇದರಲ್ಲಿ 10 ಲಕ್ಷ ರೂಪಾಯಿ ನೇರವಾಗಿ ರೈತರು ತಮ್ಮ ಭೂಮಿಯನ್ನು ತಯಾರು ಮಾಡಿಕೊಂಡು ಮಾರ್ಕೆಟಿಂಗ್ ಮಾಡ್ಕೊಳ್ಳೋದಕ್ಕೆ ಈ 10 ಲಕ್ಷ ರೂಪಾಯಿನ
ಅವರು ಉಪಯೋಗ ಮಾಡ್ಕೊತಾ ಇದ್ದಾರೆ. ಇನ್ನು ಉಳಿದಿರೋಂಥ 4.5 ಲಕ್ಷವನ್ನು ರೈತರಿಗೆ ತರಬೇತಿ ಕೊಡೋದಕ್ಕೆ ಮತ್ತು ಮೊಬಿಲೈಸೇಷನ್ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಈ ಯೋಜನೆಯಡಿ ರೈತರೇ ನೇರವಾಗಿ ಮಾರಾಟ ಮಾಡಲು ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಬ್ರ್ಯಾಂಡಿಂಗ್ ರೂಪಿಸಿ ಮಾರಾಟ ಮಾಡಲು ಕೂಡ ರೈತರಿಗೆ ಸಹಾಯಧನ ನೀಡಲಾಗುತ್ತದೆ. ಇದಕ್ಕಾಗಿ ಸಾವಯವ ಪ್ರಮಾಣೀಕರಣಕ್ಕೆ ರೈತರು ಸಹಭಾಗಿತ್ವ ದೃಢೀಕರಣ ಪದ್ಧತಿ ಅಳವಡಿಸಿಕೊಳ್ಳಬೇಕು. ಇದಕ್ಕಾಗಿ ಸಾಕಷ್ಟು ರೈತರು ಮುಂದೆ ಬರುತ್ತಿದ್ದು, ಮುಂದಿನ 3 ವರ್ಷಗಳಲ್ಲಿ 10,000 ರೈತರ ಗುಂಪು ನಿರ್ಮಿಸುವ ಗುರಿ ಹೊಂದಲಾಗಿದೆ. ಈ ಒಂದು PKVY ಯೋಜನೆಯಲ್ಲಿ ಮುಖ್ಯವಾಗಿ ರೈತರು ಮಾರಾಟ ಮಾಡೋದಕ್ಕೆ ಹೆಚ್ಚಿನ ಆದ್ಯತೆ ಕೊಡಲಾಗಿದೆ. ಇದರಲ್ಲಿ PGS ಇಂಡಿಯಾ ಅಂದರೆ ಸಹಭಾಗಿತ್ವ ಧೃವೀಕರಣ ಪದ್ಧತಿ ಆರ್ಗಾನಿಕ್ ಸರ್ಟಿಫಿಕೇಷನ್ ಸಿಸ್ಟಮ್ನ ಅಳವಡಿಸಲಾಗಿದೆ. ಈ ಮುಖಾಂತರ ರೈತರ ಸಾವಯವ ಪದ್ಧತಿಯನ್ನು ಸರ್ಟಿಫಿಕೇಷನ್ ಮಾಡಿ ಅದನ್ನು ಪ್ಯಾಕಿಂಗ್ ಮತ್ತು ಬ್ರ್ಯಾಂಡಿಂಗ್ ಮಾಡಿ ಮಾರಾಟ ಮಾಡೋದಕ್ಕೆ ಈ ಒಂದು ಯೋಜನೆಯಲ್ಲಿ ಹಣ ಸಹಾಯವನ್ನು ರೈತರಿಗೆ ಕೊಡಿದೆ. ಇದರಿಂದ PKVY ಸ್ಕೀಮಿಂದ ರೈತರು ತಮ್ಮ ಸಾವಯವ ಕೃಷಿ ಉತ್ಪನ್ನಗಳನ್ನ ನೇರವಾಗಿ ಮಾರುಕಟ್ಟೆಗೆ ಮಾರಾಟ ಮಾಡಿ ಆದಾಯವನ್ನು ಹೆಚ್ಚಿಸಿಕೊಳ್ಳಬಹುದು. ಮಾರುಕಟ್ಟೆ ಮಾಡಲು ಸ್ವಂತ ಬ್ರ್ಯಾಂಡ್ ಮೂಲಕ ಹೊರ ರಾಜ್ಯ ಮತ್ತು ಹೊರ ದೇಶಗಳಿಗೆ ಮಾರಾಟ ಮಾಡಲು ಕೂಡ ಅನುಕೂಲವನ್ನು ಕಲ್ಪಿಸಲಾಗುತ್ತಿದೆ. ಈ ಯೋಜನೆ ಅಳವಡಿಕೆಗಾಗಿ ಸರ್ಕಾರದ ಜೊತೆ ಸ್ವಯಂ ಸೇವಾ ಸಂಸ್ಥೆಗಳು ಕೈಜೋಡಿಸಿವೆ. 3 ವರ್ಷಗಳವರೆಗೆ ರೈತರಿಂದ ಕಾಲಕಾಲಕ್ಕೆ ಮಾಹಿತಿ ಪಡೆದು ನಂತರ ವೆಬ್ಸೈಟ್ಗೆ ಅದನ್ನು ಅಪ್ಲೋಡ್ ಮಾಡಲಾಗುತ್ತದೆ. ತದನಂತರ PGS ಇಂಡಿಯಾ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ನೀಡಲಾಗುತ್ತದೆ. ಮೈಸೂರು, ಚಾಮರಾಜನಗರ, ಮಂಡ್ಯ ಜಿಲ್ಲೆಗಳಲ್ಲಿ ಸುಮಾರು 2,500 ಜನರಿಗೆ ದೃಢೀಕರಣ ಪತ್ರ ನೀಡುವ ಕೆಲಸ ಪ್ರಗತಿಯಲ್ಲಿದೆ. ಮಾರುಕಟ್ಟೆಯಲ್ಲಿ ಸಾವಯವ ಬೆಳೆಗಳನ್ನು ಮಾರಾಟ ಮಾಡಲು ಈ ಪ್ರಮಾಣ ಪತ್ರ ಅತ್ಯವಶ್ಯಕವಾಗಿರುತ್ತದೆ. ಈಗ ನಮ್ಮ ಸಂಸ್ಥೆಯಿಂದ ಸಾವಯವ ದೃಢೀಕರಣವನ್ನು ನಾವು ಸರ್ಕಾರದ ವತಿಯಿಂದ ಮಾಡ್ತಾ ಇದ್ದೀವಿ. ಈ ಭಾಗದಲ್ಲಿ ಈಗ ಬಾರಾಪುರ ಭಾಗದಲ್ಲಿ 73 ಜನ ನೋಂದಾಯಿಸಿದ್ದಾರೆ. ಅದಕ್ಕೆ ನಾವು ಸಾವಯವ ದಿನಚರಿಗಳನ್ನು ಕೊಟ್ಟು ಅದರ ದಾಖಲಾತಿಗಳನ್ನು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡುವ ನಮ್ಮ ಕೆಲಸ ಕಾರ್ಯವಾಗಿರ್ತದೆ. ಆಮೇಲೆ ಅದಕ್ಕೆ 3 ವರ್ಷ ಆದ ನಂತರ ಆ ದೃಢೀಕರಣ ಪತ್ರವನ್ನು ರೈತರಿಗೆ ವಿತರಿಸಿ ಅದು ಮಾರುಕಟ್ಟೆಗೆ ಬೇಕಾಗಿರ್ತದೆ. ಸಾವಯವ ಪದಾರ್ಥ ಉತ್ಪನ್ನಗಳನ್ನು ನಾವು ಮಾರುಕಟ್ಟೆಯಲ್ಲಿ ಮಾಡಬೇಕು ಅಂದರೆ ಅದಕ್ಕೆ ದೃಢೀಕರಣ ಭಾಳ ಇಂಪಾರ್ಟೆಂಟು. ಇದು ನಮ್ಮ ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆ ಮತ್ತು ಮಂಡ್ಯ ಈ 3 ಜಿಲ್ಲೆಗಳಲ್ಲಿ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ದೃಢೀಕರಣದ ಬಗ್ಗೆ 52 ಕ್ಲಸ್ಟರ್ಗಳನ್ನು ಮಾಡ್ತಾಯಿದ್ದೀವಿ. 52ರಲ್ಲಿ 50 ಜನ ಭಾಗವಹಿಸಿದ್ದಾರೆ. ಅದರಲ್ಲಿ 2,500 ಜನಕ್ಕೆ ನಾವು ದೃಢೀಕರಣ ಪತ್ರವನ್ನು ಮಾಡ್ತಾಯಿದ್ದೀವಿ. ಇದು 2 ವರ್ಷದ್ದು. ಹಾಗೆ ಮಾರುಕಟ್ಟೆಗೂ ಲಿಂಕ್ ಮಾಡ್ತಾಯಿದ್ದೀವಿ. ರೈತರುಗಳನ್ನು ನೇರವಾಗಿ ಮಾರುಕಟ್ಟೆಗೆ ಲಿಂಕ್ ಮಾಡ್ತಾಯಿದ್ದೀವಿ. BigBasket.com ಅಂತ ಒಂದು ಆನ್ಲೈನ್ ಟ್ರೇಡಿಂಗ್ ಕಂಪನಿ ಇದೆ. ಅದಕ್ಕೆ ನಾವು ಸಾವಿರಾರು ಜನ ರೈತರುಗಳನ್ನು ಈಗ ಆಲ್ರೆಡಿ ಸಾವಯವ ಉತ್ಪನ್ನಗಳಿಗೆ ಮಾರುಕಟ್ಟೆ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲೂ PKVY ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ. ರಾಜ್ಯದ ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಈಗಾಗಲೇ ಪಾರಂಪರಿಕ ಕೃಷಿ ವಿಕಾಸ ಯೋಜನೆ ಅಳವಡಿಸಲಾಗಿದ್ದು ಪ್ರಗತಿಯನ್ನು ಕಾಣಬಹುದಾಗಿದೆ. ಇದರಲ್ಲಿ ರೈತರಿಗೆ ತರಬೇತಿ, ಪ್ರಾತ್ಯಕ್ಷಿಕೆ ಮತ್ತು ಆನ್ಲೈನ್ ಸರ್ಟಿಫಿಕೇಷನ್ ಸೌಲಭ್ಯ ಕಲ್ಪಿಸಲಾಗುತ್ತದೆ. ಎರೆಹುಳು ಘಟಕ, ಪಂಚಗವ್ಯ, ಜೀವಾಮೃತ ತಯಾರಿಗೆ ಮತ್ತು ಅದರ ಬಳಕೆಗೆ ಪ್ರೋತ್ಸಾಹಿಸಲಾಗುತ್ತಿದೆ. ಈ ಯೋಜನೆ ಅನುಷ್ಠಾನದ ಮೊದಲು ಮಣ್ಣು ಮಾದರಿ ಸಂಗ್ರಹಿಸಿ ಅದಕ್ಕನುಸಾರ ಸಾವಯವ ಗೊಬ್ಬರ, ಇತರ ಕೃಷಿ ಪರಿಕರಗಳು, ಜೈವಿಕ ಪೀಡೆನಾಶಕ ಮತ್ತು ಬೇವಿನ ಹಿಂಡಿಯನ್ನು ವಿತರಿಸಲಾಗುತ್ತದೆ. ರೈತರಿಗೆ ಅಧ್ಯಯನ ಪ್ರವಾಸದಿಂದ ಮಾಹಿತಿ ಒದಗಿಸುವ ಪ್ರಯತ್ನ ಮಾಡಲಾಗಿದೆ. ಮದ್ದೂರು ತಾಲೂಕಿನಲ್ಲಿ 3 ಗ್ರಾಮಗಳಲ್ಲಿ ಈ PKVY ಪಾರಂಪರಿಕ ಕೃಷಿ ವಿಕಾಸ ಯೋಜನೆಯನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ಈ 3 ಗ್ರಾಮಗಳಲ್ಲೂ ಕೂಡ ಪ್ರತಿ ಗ್ರಾಮದಲ್ಲಿ 50 ಹೆಕ್ಟೇರ್ ಪ್ರದೇಶದಲ್ಲಿ ಈ ಪಾರಂಪರಿಕ ಕೃಷಿ ವಿಕಾಸ ಯೋಜನೆಯನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಈ ಪ್ರದೇಶದಲ್ಲಿ ನಾವು ಮಣ್ಣು ಮಾದರಿಗಳನ್ನು ಸಂಗ್ರಹಣೆ ಮಾಡಿ ತದನಂತರ ಅವುಗಳ ವಿಶ್ಲೇಷಣೆಯ ಆಧಾರದ ಮೇಲೆ ಇಲ್ಲಿಗೆ ಸಾವಯವ ಗೊಬ್ಬರ ಮತ್ತು ಸಾವಯವ ಬೇಸಾಯಕ್ಕೆ ಬೇಕಾಗಿರುವಂಥ ಪರಿಕರಗಳನ್ನ ಕೊಡಲಿಕ್ಕೆ ಮತ್ತು ಇಲ್ಲಿನ ಮಣ್ಣಿನ ಪೋಷಕಾಂಶಗಳ ಗುಣಮಟ್ಟವನ್ನು ನೋಡಲಿಕ್ಕೆ ನಮಗೆ ಅವಕಾಶ ಆಗಿದೆ. ಸೊ ಈ 3 ಗ್ರಾಮಗಳಲ್ಲೂ ಕೂಡ ಇದುವರೆಗೆ ನಾವು ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದ್ದೇವೆ. 3 ಗ್ರಾಮಗಳಲ್ಲೂ ಕೂಡ ನಾವು ಗುಂಪು ರಚನೆ ಮಾಡಿದ್ದೇವೆ.
ಈಗಾಗಲೇ 2ರಿಂದ 3 ತರಬೇತಿಗಳನ್ನ ಏರ್ಪಾಡು ಮಾಡಿದ್ದೇವೆ. ಅಲ್ಲದೆ ನಾವು ಹೊರ ರಾಜ್ಯಗಳಲ್ಲಿ ಮತ್ತು ಹೊರ ಜಿಲ್ಲೆಗಳಲ್ಲಿ ಈ ಏನು ಸಾವಯವ ಕೃಷಿಯಲ್ಲಿ ಮಾಡಿರುವಂಥ ಅತ್ಯುತ್ತಮ ಕೆಲಸಗಳನ್ನು ನಮ್ಮ ರೈತ ಬಂಧುಗಳಿಗೆ ತೋರಿಸಲಿಕ್ಕೋಸ್ಕರ ನಾವು ಈಗಾಗಲೇ ಅಧ್ಯಯನ ಪ್ರವಾಸವನ್ನು ಕೂಡ ಮುಗಿಸಿದ್ದೇವೆ. ಇದ್ರ ಜೊತೆಗೆ ನಾವು ನೀಮ್ ಕೇಕನ್ನು ವಿತರಣೆ ಮಾಡಿಸಿದ್ದೇವೆ ಎಲ್ಲ ಕಡೆನೂ. ಜೊತೆಗೆ ನಾವು ಸಾವಯವ ಪೀಡನಾಶಗಳನ್ನು ಕೂಡ ಈವರೆಗೆ ನಾವು 3 ಗ್ರಾಮಗಳಲ್ಲೂ ಕೂಡ ನಾವು ವಿತರಣೆ ಮಾಡಿದ್ದೇವೆ. ಸೊ ಹೀಗಾಗಿ ಒಳ್ಳೆಯ ಪ್ರೋತ್ಸಾಹ ನಮ್ಮ ರೈತ ಬಂಧುಗಳಿಂದ ಈ ಯೋಜನೆಗೆ ದೊರಕ್ತಾ ಇದೆ. ಪ್ರಮಾಣೀಕರಣಕ್ಕೆ ಈಗಾಗಲೇ ನಾವು ಕ್ರಮಗಳನ್ನ ಕೈಗೊಂಡಿದ್ದೇವೆ. ಮತ್ತು ಇಲ್ಲಿ ಬೆಳೆದಂಥ ಸಾವಯವ ಪದಾರ್ಥಗಳಿಗೆ ಮಾರುಕಟ್ಟೆ ಕಲ್ಪಿಸಲಿಕ್ಕೋಸ್ಕರ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಒಂದು ಫೆಡರೇಷನ್ ಕೂಡ ನಾವು ಮಾಡ್ಕೊಂಡಿದ್ದೇವೆ. ಫೆಡರೇಷನ್ ಮತ್ತು ಈಗ ಎಲ್ಲೆಲ್ಲಿ ರಾಜ್ಯಾದ್ಯಂತ ನಡೆಯುವಂಥ ಎಲ್ಲ ಕೃಷಿ ಮೇಳಗಳು ಅಥವಾ ಕೃಷಿಗೆ ಸಂಬಂಧಪಟ್ಟಂಥ ಯಾವುದೇ ಮೇಳಗಳಲ್ಲೂ ಕೂಡ ನಮ್ಮ ರೈತಾಪಿ ವರ್ಗದವರು ನೀಡುವಂಥ ಸಾವಯವ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಕೂಡ ಏನು ಲೀಡ್ ರಿಸೋರ್ಸ್ ಪರ್ಸನ್ಸ್ ಅಂತ ಇದ್ದಾರೆ ಅದರ ಮೂಲಕ ನಾವು ಮಾಡ್ತಾ ಬಂದಿದ್ದೇವೆ. ಈ ಒಂದು ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಮಂಡ್ಯದಲ್ಲಿ 21 ಕ್ಲಸ್ಟರ್ ಹಾಗೂ ಮೈಸೂರಿನಲ್ಲಿ 21 ಕ್ಲಸ್ಟರ್, ಇವೆರಡು 21 ಸಾವಯವ ಒಂದು ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಗ್ರಾಮದಲ್ಲಿ ನಾನು ಈ ಒಂದು ತರಬೇತಿಗಳನ್ನ ರೈತರಿಗೆ ಹಮ್ಮಿಕೊಳ್ಳೋದು, ಮತ್ತು ತರಬೇತಿಯ ನಂತರ ಅವರಿಗೆ ಪ್ರಾತ್ಯಕ್ಷಿಕೆ ಮಾಡಿಸ್ಕೊಡೋದು, ಮತ್ತು ಅವರ ಒಂದು ರೈತರ ಆಧಾರ್ ಕಾರ್ಡು, ಎಲೆಕ್ಷನ್ ಕಾರ್ಡು ಮತ್ತು RTC ಪಾಸ್ಬುಕ್ನ ತಗೊಂಡು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿ ರೈತರಿಗೆ ಒಂದು ಸರ್ಟಿಫಿಕೇಷನ್ ಪ್ರಮಾಣೀಕರಣ ಅನ್ನೋದನ್ನ ಅವರಿಗೆ ಒದಗಿಸ್ಕೊಡುವಂಥ ವ್ಯವಸ್ಥೆನ ಹಾಗೂ ನಾವು ಇಲ್ಲಿವರೆಗೂ ತರಬೇತಿ ನಂತರ ಈಗ 50 ಎಕರೆಗಳಲ್ಲಿ ಅವರು ಸಂಪೂರ್ಣವಾಗಿ ಸಾವಯವ ಕೃಷಿನ ಅವಲಂಬಿಸಿಕೊಂಡು ಎರೆಹುಳು ಘಟಕ, ಜೀವಾಮೃತ, ಪಂಚಗವ್ಯ ಈ ಥರ ಎಲ್ಲ ತಯಾರಿ ಮಾಡಿ ಆಲ್ರೆಡಿ ಈಗ ಅನುಷ್ಠಾನ ಮಾಡ್ತಾ ಇದ್ದೀವಿ. ನಮ್ಮ ಮಂಡ್ಯ, ಮೈಸೂರು, ಚಾಮರಾಜನಗರ ಎಲ್ಲ ಜಿಲ್ಲೆಗಳು ಎಲ್ಲ ರೈತರನ್ನ ಒಗ್ಗೂಡಿಸ್ಕೊಂಡು ಅವ್ರಿಗೊಂದು ಮಾರುಕಟ್ಟೆಗೆ ಒಂದು ಬ್ರ್ಯಾಂಡ್ ಅನ್ನೋದನ್ನ ಕ್ರಿಯೇಟ್ ಮಾಡಿ, ನಮ್ಮಲ್ಲೇ ಲೇಬಲ್ ಅನ್ನೋದು ಮಾಡಿ ನಾವೊಂದು ಮಾರ್ಕೆಟ್ನ ಬೆಂಗಳೂರು ಮತ್ತು ಹೊರ ಸ್ಟೇಟ್ಗಳಿಗೆ ಮತ್ತು ಹೊರ ದೇಶಗಳಿಗೆ ಒಂದು ಮಾರುಕಟ್ಟೆ ವ್ಯವಸ್ಥೆ ಮಾಡಿಕೊಟ್ಟಾಗ ನಮ್ಮ ರೈತರಿಗೆ ಏನಾರೇ ಒಂದು ಅವರ ಒಂದು ಏನು ರೇಟ್ ಅನ್ನೋದಿದೆ, ಇವತ್ತು ರೇಟ್ ಇಳಿತ, ಸರಿಯಾದ ಬೆಲೆ, ಈ ಒಂದು ಸರಿಯಾದ ಬೆಲೆ ಅನ್ನೋದನ್ನ ಸಾವಯವ ಕೃಷಿಲಿ ಅವ್ರಿಗೆ ಬೆಳೆದು ಮತ್ತು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿ ಅವರು ಮೊದಲು ಒಳ್ಳೆಯ ಆಹಾರನ ಸ್ವೀಕರಿಸಿ ಮುಂದೆ ನಮ್ಮ ಪೀಳಿಗೆಗೆ ಒಳ್ಳೆಯ ಫಲವತ್ತತೆಯಾದ ಮಣ್ಣನ್ನು ಕೊಡಬೇಕು ಮತ್ತು ನಮ್ಮ ಯೋಜನೆಯಿಂದ ಒಳ್ಳೆಯ ಆಹಾರನ ಉತ್ಪಾದನೆ ಮಾಡಿ ಅದನ್ನು ನಮ್ಮ ಎಲ್ಲ ಗ್ರಾಹಕರಿಗೆ ಇದನ್ನು ತಲುಪಿಸುವಂಥ ಒಂದು ವ್ಯವಸ್ಥೆನ ಈ ಒಂದು ಸರ್ಟಿಫಿಕೇಷನ್ ಕೊಡಿಸಿ ಪ್ರಯತ್ನ ಪಡ್ತಾ ಇದ್ದೀವಿ. ಕೃಷಿ ತ್ಯಾಜ್ಯಗಳನ್ನೇ ಬಳಸಿ ಸ್ವತಃ ಗೊಬ್ಬರ ತಯಾರಿ ಮಾಡಿಕೊಂಡು ಬಳಸುತ್ತಿರುವುದರಿಂದ ಉತ್ಪಾದನಾ ವೆಚ್ಚ ತಗ್ಗಿದ್ದು ಮಣ್ಣಿನ ಫಲವತ್ತತೆ ವೃದ್ಧಿಸಿದೆ ಎಂದು ರೈತರು ಸಂತಸ ವ್ಯಕ್ತಪಡಿಸುತ್ತಾರೆ. ನಾನು ಭತ್ತ, ರಾಗಿ, ಕಬ್ಬು, ಹಿಪ್ಪನೇರಳೆ, ತೆಂಗು, ಸಪೋಟ, ಮಾವು, ನಿಂಬೆ ಎಲ್ಲ ರೀತಿಯ ಬೆಳೆನೂ ನಾನು ಮಾದರಿಯಾಗಿರ್ಬೇಕಂತ ನನ್ನದೇ ಆದಂಥ ತೋಟದಲ್ಲಿ ಎಲ್ಲ ಬೆಳೆನೂ ಇರಬೇಕನ್ನುವಂಥ ನಿಟ್ಟಲ್ಲಿ ನಾನು ಎಲ್ಲ ಬೆಳೆನೂ ನನ್ನ ಜಮೀನಲ್ಲಿ ಹಾಕೊಂಡಿದ್ದೆ. ನಾವು ಸಾವಯವ ಮಾಮೂಲಿ ವ್ಯವಸಾಯ ಮಾಡ್ತಾಯಿದ್ವಿ. ಇವಾಗ ಪರಂಪರಾಗತ ಸಾವಯವ ಕೃಷಿ ಇಲಾಖೆ PKVಯಿಂದ ನಮ್ಮೂರಿಗೆ ಬಂದು ಅವರು ಸಾವಯವ ಕೃಷಿ ಮಾಡಿ ನಿಮ್ಮದೇ ಆದಂಥ ಜಮೀನಲ್ಲಿ ಒಂದು ಸ್ವಲ್ಪ ಒಂದು ಎಕರೆನ ಸೀಮಿತ ಇಟ್ಟು ಸಾವಯವ ಕೃಷಿ ಕೈಗೊಳ್ಳಿ ಅಂತ ಹೇಳಿ ನಮಗೊಂದು ಮಾಹಿತಿ ಕೊಟ್ಟರು. 50 ಜನ ಆಯ್ಕೆ ಮಾಡ್ಕೊಂಡು ಒಂದೊಂದು ಎಕರೆ ವ್ಯಾಪ್ತಿ ಜಮೀನು, ಅರ್ಧ ಎಕರೆ ಇರುವಂಥ ವ್ಯಕ್ತಿನೂ ಆಯ್ಕೆ ಮಾಡ್ಕೊಂಡಿದ್ದಾರೆ, 1 ಎಕರೆ ಇರುವಂಥ ಆಸಕ್ತಿ ಇರುವಂಥ 50 ಜನ ಆಯ್ಕೆ ಮಾಡ್ಕೊಂಡು ಅವರಲ್ಲಿ ಒಂದೊಂದು ಎಕರೆವಾರಲ್ಲಿ ಒಂದೊಂದು ತೊಟ್ಟಿ 4 ಅಡಿ ಅಗಲ, 3 ಅಡಿ ಎತ್ತರ, 8 ಅಡಿ ಉದ್ದ ಇರುವಂಥ ಒಂದೊಂದು ತೊಟ್ಟಿ ನಿರ್ಮಾಣ ಮಾಡ್ಕೊಳ್ಳೋಕ್ಕೆ 5,000 ರೂಪಾಯಿ ನಮ್ಮ ಕೃಷಿ ಇಲಾಖೆ ಮದ್ದೂರು ಅವ್ರ ವತಿಯಿಂದ ಸಹಾಯಧನ ಕೊಟ್ಟು ಅದನ್ನ ನಿರ್ಮಾಣ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಟ್ಟರು. ನಮಗೆ ಜೀವಾಮೃತ ಮಾಡ್ಕೊಳ್ಳೋಕ್ಕೆ ಮತ್ತು ಡ್ರಮ್ ಕೊಟ್ಟಿದ್ದಾರೆ. ಸ್ಪ್ರೇಯರ್ಗೆ ಜೈವಿಕ ದ್ರವ್ಯ ಕೊಟ್ಟಿದ್ದರು. ಎಲ್ಲ ವ್ಯಕ್ತಿಗೆ ಟ್ರೈಕೋಡರ್ಮಾ ಕೊಟ್ಟಿದ್ದರು. ಅದನ್ನ ಕೊಟ್ಟಿಗೆ ಗೊಬ್ಬರದ ಜೊತೆ ಬೆರೆಸ್ಕೊಂಡು ಒಂದು ದಿವಸ ನೆರಳಲ್ಲಿ ನೆನೆ ಹಾಕಿದ್ದು ಮುಚ್ಚಿದ್ದು ಮಾರನೆಗೆ ಉಪಯೋಗಿಸುವಂತ ಹೇಳಿದರು. ಅದು ಆ ರೀತಿ ಉಪಯೋಗಿಸಿದ್ವಿ. ತೋಟ ಗದ್ದೆಗಳೆಲ್ಲ ಬೆಳೆಸಿದ್ವಿ. ಅದರಲ್ಲಿ ನಿರೋಧ